ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಕಳೆದ 5-6 ವರ್ಷದಿಂದ ಓದ್ತಾ ನಿತ್ರಾಣರಾಗಿದ್ದೀರೋ ಸಾಕಷ್ಟು ಪದವಿಗಳನ್ನು ತಗೊಂಡು ಅಂಥವ್ರಿಗೆ ಕೆಲವು ಪ್ರಶ್ನೆ ಇದೆ. ಅವ್ರಿಗಾಗೆ ಮಾಡಿರುವಂಥ ಒಂದು ಟಿಪ್ಪಣಿ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಸ್ನೇಹಿತರೆ, ಓದ್ತಿದ್ದೀರಾ? ಓದಾಯ್ತಾ? ಮುಂದೇನು? ನಿಮಗೆ ಇದನ್ನು ನೆನಪಿಸಲೇಬೇಕು. ಎಲ್ಲರೂ ಈಗಾಗಲೇ ಕನಿಷ್ಠ 1 ಅಥವಾ 2 ಡಿಗ್ರಿ ತಗೊಂಡಿದ್ದೀರಿ, ಕಾಲೇಜು ಕ್ಯಾಂಪಸ್ಗಳು ಓದ್ತಾ ಇದ್ದೀರಿ. ನಿಮಗೆ ನೀವು ಯಾಕೆ ಓದ್ತಿರೋದು ಅಂತ ಸ್ಪಷ್ಟವಾಗಿ ಗೊತ್ತಿದೆಯಾ? ಅಥವಾ ನಾನು ಹೀಗೆ ಬದುಕಬೇಕು ಅನ್ನೋ ಗುರಿ ಇಟ್ಕೊಂಡು ಅಂಥ ಕೆಲಸನೇ ತಗೊಂಡು ಬದುಕ್ತಾ ಇರೋರು ನಿಮ್ಮ ಸುತ್ತ ಎಷ್ಟು ಜನ ಇದ್ದಾರೆ? ಸ್ವಲ್ಪ ಯೋಚನೆ ಮಾಡಿ. ಪದವಿ, ಸ್ನಾತಕೋತ್ತರ ಇರಲಿ, MPhil, PhD ಮಾಡಿ ಡಾಕ್ಟರೇಟ್ ತೆಗೆದುಕೊಂಡವರು ಕೂಡ ಮಾನಸಿಕವಾಗಿ ಒತ್ತಡದಲ್ಲಿ ಸಿಗಾಕೊಂಡು ಬದುಕ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಓದಿನ ಗುರಿ ಏನು? ಯಾತಕ್ಕೆ ಓದ್ತಾ ಇದ್ದೀರಿ? ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದೇ ಗುರಿ ಅಂತ ಅನ್ಕೊಳ್ಳೋಣ. ಅದು ಅನುಕೂಲಕ್ಕೋಸ್ಕರ ಹಾಸ್ಟೆಲ್ ಬೇಕು, ಅದಕ್ಕಾಗಿ ಒಂದಿಲ್ಲ ಒಂದು ಕೋರ್ಸ್ಗಳನ್ನು ಓದ್ತಾ ಓದ್ತಾ ಹೆಚ್ಚು ಹೆಚ್ಚು ಪದವೀಧರರಾಗ್ತಾ ಇದ್ದೀರಿ. ಹೆಚ್ಚು ಹೆಚ್ಚು ಓದಿದ ಕಾರಣಕ್ಕೆ ಹೆಚ್ಚು ಹೆಚ್ಚು ಚಿತ್ರಹಿಂಸೆ ಗುರಿ ಆಗ್ತಾ ಇದ್ದೀರಿ. ಆದರೆ ನೀವು ಬಯಸ್ತಾ ಇರೋ ಸಣ್ಣ ಸಣ್ಣ STA, FTA, ಕಾನ್ಸ್ಟೇಬಲ್ ಕೆಲಸ ಕೂಡ ಇಷ್ಟು ಡಿಗ್ರಿಗಳ ಮಧ್ಯದಲ್ಲಿ ಸಿಗ್ತಾ ಇದೆ. ನೀವು ಯೋಚಿಸಿದ್ದೀರಾ ಇದಕ್ಕೆಲ್ಲ ಯಾರು ಕಾರಣ ಅಂತ? ಏನು ಕಾರಣ ಅಂತ ಯೋಚಿಸಿದ್ದೀರಾ? ಒಂದು ಕಡೆ ಎಷ್ಟೇ ಪದವಿಗಳಿದ್ರೂ ಯಾವ ಕೆಲಸಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ನೀವು IAS, IPS ಆಗಲಿಕ್ಕೂ ಕೂಡ ಒಂದೇ ಪದವಿ ಸಾಕು. ಹಾಗಾದರೆ ನಿಮ್ಮ ಓದಿಗೆ ಅದಕ್ಕಿಂತ ಹೆಚ್ಚಿನ ಕೆಲಸ ಸಿಗಬೇಕಾಗಿತ್ತಲ್ವ? ಅಥವಾ ಸರ್ಕಾರಗಳು ಕೊಡಬೇಕಾಗಿತ್ತಲ್ವ? ಮತ್ತೊಂದು ಕಡೆ ನಿಮ್ಮ ಕೆಲಸ ಕೊಟ್ಟೇ ತೀರ್ತೀವಿ ಅಂತ ನಿಮ್ಮ ಅಷ್ಟಿಷ್ಟು ಸಾಲ ಮಾಡೋ ಸಾಮರ್ಥ್ಯವನ್ನು ಹಿಂಡ್ಕೊಂಡು 4-6 ತಿಂಗಳಲ್ಲೇ ನಿಮ್ಮನ್ನು ಸಾಲಗಾರರನ್ನು ಮಾಡಿ ಇನ್ನೊಂದಷ್ಟು ಹುಸಿ ನಂಬಿಕೆಗಳನ್ನು ತುಂಬಿ ಬೀದಿಗೆ ಬಿಟ್ಟು ಕೊಪ್ತಾ ಇರುವಂಥ ಈ ಶೈಕ್ಷಣಿಕ ಬಂಡವಾಳಶಾಹಿ ಕೋಚಿಂಗ್ ವ್ಯವಸ್ಥೆಯೂ ಹೊಂದಿದೆ. ಜೀವನದ ಅಮೂಲ್ಯವಾದ 5-6 ವರ್ಷಗಳನ್ನು ಹಾಳು ಮಾಡಿಕೊಂಡು ಕೊನೆಗೆ ವಿಷಾದದ ನಿಟ್ಟುಸಿರ್ಬಿಡ್ತೀರಿ ಅಥವಾ ಫ್ರಸ್ಟ್ರೇಷನ್ಗೊಳಗಾಗ್ತೀರಿ. ಆದರೆ ಈಗ PhD ಮುಗಿಸಿದವರು ಕೂಡ ಒಂದಷ್ಟು ಸಂಸದರು, ಸಚಿವರ ಮಟ್ಟದಲ್ಲಿ ಪ್ರಭಾವ ಬೆಳೆಸಿ ಅತಿಥಿ ಉಪನ್ಯಾಸಕರಾಗಕ್ಕೆ ಹೆಣಗಾಡಿ ಅಷ್ಟಕ್ಕೆ ತೃಪ್ತಿ ಪಡ್ತಾ ಇದ್ದಾರೆ. ಕೆಲಸ ಸಿಗದೇ ಇರೋ ಪದವೀಧರರು 12,000ರಿಂದ 13,000 ಕೊಡುವಂಥ ಖಾಸಗಿ ಸಂಸ್ಥೆಗಳ ತೆರೆದ ಬಾಯಿಗೆ ಬೀಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಡೀ ವ್ಯವಸ್ಥೆ ಯುವಕರನ್ನು ತಿಂದು ಕೋಪ್ತಾ ಇದೆ. ಇದೆಲ್ಲದರಿಂದ ಆಚೆಗೆ ಹಳ್ಳಿಲಿ ಅಪ್ಪ, ಅಮ್ಮ, ಕುಟುಂಬದವರು ನನ್ನ ಮಗ ಅಥವಾ ಮಗಳು ಡಿಗ್ರಿ ಮಾಡಿದ್ದಾರೆ ಅನ್ನೋದನ್ನೇ ಎಲ್ರಿಗೂ ಹೇಳ್ತಾ ಖುಷಿ ಪಡ್ತಾ ನಮ್ಮ ಕಷ್ಟ ಎಲ್ಲ ತೀರ್ಬಿಡ್ತದೆ ಅಂತ ನಂಬಿಕೆ ಕಣ್ಗಳಿಂದ ಕಾಯ್ತಾ ವರ್ಷಗಳನ್ನೇ ಕಳೀತಾರಲ್ಲ, ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಿ ಅನ್ನಿಸ್ತಾ ಇಲ್ವಾ? ನೀವಿನ್ನೂ ಇಷ್ಟು ಡಿಗ್ರಿಗಳನ್ನು ಮಾಡಿಕೊಂಡು ವ್ಯವಸಾಯ ಮಾಡ್ತೀನಿ ಅಂತ ಊರ ಕಡೆ ಹೋಗೋಕ್ಕೆ ಭಾಳ ಧೈರ್ಯ ಬೇಕು. ಅಷ್ಟು ಸುಲಭದ ಮಾತಲ್ಲ ಅದು. ನೀವಂತೂ ಈಗ ಅಕ್ಷರಶಃ ವಿದ್ಯಾವಂತ ಮೂರ್ಖರಾಗಿದ್ದೀರಿ, ಅತಂತ್ರರಾಗಿದ್ದೀರಿ. ನಿಮ್ಮ ಸಮಸ್ಯೆಗೆ ಏನು ಪರಿಹಾರ? ನಿಮ್ಗಾಗಿ ಯಾರು ಯೋಚಿಸ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಸರ್ಕಾರ ಯೋಚಿಸುತ್ತಾ? ಲಕ್ಷಾಂತರ ವಿದ್ಯಾವಂತ ನಿರುದ್ಯೋಗಿಗಳನ್ನೇ ಬಂಡವಾಳ ಮಾಡಿಕೊಂಡು ಬೊಕ್ಕಸ ಕಡಿಮೆ ಆದಾಗ 100ರಿಂದ 1,000 ಕಾನ್ಸ್ಟೇಬಲ್ಗಳನ್ನ ಅರ್ಜಿ ಕರೆದು ಆ ಮೂಲಕ ಕೋಟ್ಯಾಂತರ ರೂಪಾಯಿ ಬೊಕ್ಕಸ ತುಂಬಿಸ್ಕೊಂಡು ಯುವಕರನ್ನ ಮತ್ತಷ್ಟು ಹಿಂಡ್ಕೊತಾಳೆ ಸರ್ಕಾರ. ಅಂದಾಗೆ ಅರ್ಜಿ ಕರೆದ ಕೆಲಸಗಳನ್ನೇ ಮಾಡಿಕೊಂಡು ಸಿಕ್ಕಾಕೊಂಡ್ರು ನೀವೇನು ಮಾಡೋದೇ ಇರೋಲ್ಲ. ಬದಲಾಗಿ ದಿವ್ಯ ಹಾಗರಿಗೆ ಅಂತವರು ಜೈಲಿಂದ ಬಿಡುಗಡೆ ಆದಾಗ ಹಾರ ಹಾಕಿ ಸಂಭ್ರಮಿಸ್ತಾರಲ್ಲ, ಅಲ್ಲಿವರೆಗೂ ನೀವು ಬಿಟ್ಬಿಟ್ಟಿದ್ದೀರಿ ಅವ್ರನ್ನ. ಹೋರಾಟಗಾರರು ನಿಮ್ಮ ಸಮಸ್ಯೆ ಕೇಳ್ತಾರೆ ಅಂದ್ಕೊಂಡಿದ್ದಾರೆ. ಸಾಮಾಜಿಕ ಹೋರಾಟಗಾರರು ಅವರೆಲ್ಲ ಮಾರಾಟ ಆಗಿ ರಾಜಕೀಯ ಪಡಸಾಲೆಗಳಲ್ಲಿ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಚಿಗಿಯೋಕ್ಕೆ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ. ಇಂಥವ್ರ ಕಾರಣಕ್ಕೆ ಯಾವ ಹೋರಾಟಕ್ಕೂ ಮುಂದಕ್ಕೆ ಬರದೆ ಬೆನ್ನು ಮಾಡಿರುವ ಯುವಕರನ್ನು ಮನವೊಲಿಸೋಕ್ಕಾಗದೆ ಪ್ರಾಮಾಣಿಕ ಹೋರಾಟಗಾರರು ನಿಂತ್ಕೊಂಡವ್ರೆ. ಅವರು ಈಗ ನಿಮ್ಮ ಥರನೇ ಅತಂತ್ರರಾಗ್ಬಿಟ್ಟವ್ರೆ. ಒಳ ಮೀಸಲಾತಿ, ಇನ್ನೊಂದು ಮತ್ತೊಂದು ಅಂತ ಹೇಳ್ದ ಅದನ್ನೂ ಮಾಡದೆ ಕಾಲಹರಣ ಮಾಡ್ತಾ ಇರೋ ಸರ್ಕಾರನ ನೀವು ಏನು ಮಾಡ್ತೀರಿ? ಅಥವಾ ಇನ್ನೂ ಎಷ್ಟು ವರ್ಷ ಓದ್ತೀರಿ? ರಾಜಕೀಯ, ಸಾಮಾಜಿಕ ಚಿಂತಕರು, ಬರಹಗಾರರು, ಪ್ರಗತಿಪರರು ಮುಂಬರುವ ರಾಜಕೀಯ ಚುನಾವಣೆ ವಿಶ್ಲೇಷಣೆ ಲೆಕ್ಕಾಚಾರ ಆಗ್ತಾ ಮಗ್ನರಾಗವೆ. ಈಗ ಸಮಯ ಹೊರಡ್ತಾಳೆ, ನೀವೇನು ಮಾಡ್ತೀರಿ? ಶಿಕ್ಷಣ ಕೊಟ್ಟು ಪದವಿನೂ ಕೊಟ್ಟು ಕೆಲಸ ಕೊಡಲಾರದ ಸರ್ಕಾರಗಳು ಇಂಥ ಶಿಕ್ಷಣವನ್ನು ಇನ್ನೂ ನೀಡ್ತಾನೆ ಇರೋದು ಯಾಕೆ? ಸರ್ಕಾರಗಳ ಆದ್ಯತೆ ಯಾವುದು? ಹಂಗಾರೆ ಅತಿ ಹೆಚ್ಚು ಯುವಶಕ್ತಿ ಇರೋ ನಮ್ಮ ದೇಶದಲ್ಲೇ ನಿರುದ್ಯೋಗನೂ ಹೆಚ್ಚಾಗಿರೋದು ಯಾಕೆ? ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ? ಜಾತಿ, ಹಣ, ಸಿದ್ಧಾಂತಗಳಿಂದ ಬಿದ್ದಿರೋ ಸರ್ಕಾರಗಳ ಹಿತಾಸಕ್ತಿ ಯುವಕರ ಬದುಕಿನ ಕಡೆಗೆ ಯಾಕಿಲ್ಲ? ಜಾಮಿಯಾ ಮಸೀದಿ, ಗೋರಕ್ಷಣೆ, ಮೋದಿ ಊಟ ಮಾಡಿದ್ದು, ನವಿಲು,
ಬೊಮ್ಮಾಯಿಯ ನಾಯಿ, ಸಿದ್ದರಾಮಯ್ಯಂದು ಯಾವ ಕ್ಷೇತ್ರ, ಹಲಾಲು, ಜಟ್ಕ ಇಂಥವೇ ದಿನಗಟ್ಟಲೆ ಮಾತಾಡುವಂಥ ಮಾಧ್ಯಮಗಳು ಯುವಕರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹರ್ಷ, ಫಾಜಿಲು ಇಂತಹ ಅವರ ಹತ್ಯೆಗಳ ಬಗ್ಗೆ, ಹಿಂದೂ ಮುಸ್ಲಿಂ ಗಲಭೆಗಳ ಬಗ್ಗೆ ದಿನಗಟ್ಟಲೆ ಚರ್ಚೆ ಮಾಡುವಂಥ ಮಾಧ್ಯಮಗಳಿಗೆ ಉದ್ಯೋಗ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡವರು ಯಾಕೆ ಕಾಣಿಸ್ತಾ ಇಲ್ಲ? ಎಲ್ಲನೂ ಹೀಗೆ ಬಿಟ್ಟು ಸುಮ್ಮನೆ ಇದ್ಬಿಡ್ತೀರಾ? ಅಥವಾ ಯುವಕರ ಕೈಯಲ್ಲಿ ಎಂಥ ಬದಲಾವಣೆ ಬೇಕಾದ್ರೂ ಸಾಧ್ಯ ಇದೆ, ಆ ಕಡೆ ಮುಖ ಮಾಡ್ತೀರಾ? ನನ್ನ ಸ್ನೇಹಿತ ಒಬ್ಬ 8 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಹೇಳಿದೆ, 8 ವರ್ಷದಿಂದ ನೀನು ಒಂದು ಬೆಟ್ಟ ಅಗೆಯೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ಎಷ್ಟೊತ್ತಿಗೆ ಮುಗಿಸಿರ್ತಿದ್ದೆ, ಇನ್ನೊಂದು ಮಾಂಜಿ ಥರದ ಒಂದು ಉದಾಹರಣೆ ಆಯ್ತಿದೆ ಅಂತ. ನಿಮ್ಮ ಬದುಕಿನ ಅತ್ಯುನ್ನತ ವರ್ಷಗಳನ್ನು, ಸಮಯವನ್ನು ನೀವು ಬರೀ ಓದೋದ್ರಲ್ಲಿ ಕಳೀತಾ ಇದ್ದೀರಿ, ಅಥವಾ ಅದಕ್ಕೆ ಪೂರಕವಾಗಿ ನೀವು ಸರ್ಕಾರನ ಯಾವ ಥರದಲ್ಲಿ ಒತ್ತಾಯ ಮಾಡ್ಬೋದು ಅಂತನಾದರೂ ಪ್ರಶ್ನೆ ಮಾಡಿದ್ದೀರಾ? 2,70,000 ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಲ್ಲಿ. ಸರ್ಕಾರ ಯಾಕೆ ಅದನ್ನು ಅರ್ಜಿ ಕರೆದು ತುಂಬ್ತಾ ಇಲ್ಲ? ಅಥವಾ ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ದಯವಿಟ್ಟು ಈ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡಿ. ನಿಮ್ಮ ಬದುಕಿನ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ಈಗಾಗಲೇ 30 ವರ್ಷನೇ ಓದೋದ್ರಲ್ಲೇ ಕಳೆದಿರೋ ನೀವುಗಳಿಗೆ ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಅವಧಿ ಮುಗಿತಾ ಇರ್ತದೆ. ನೀವು ಯೋಚನೆ ಮಾಡಿ. ಬರೀ ಓದೋದಲ್ಲ, ಓದೋದ್ರ ಜೊತೆಗೆ ಅದನ್ನು ಬಳಸ್ಕೊಳ್ಳೋದು ಹೆಂಗೆ ಅಂತಲೂ ಯೋಚನೆ ಮಾಡಿ.